ಎಲ್ಲರಿಗೂ ನಮಸ್ಕಾರ. ನೀವು ಕೇಳಿರ್ಬೋದು, ಈ ಮೈಂಡ್ಫುಲ್ ಈಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಕೇಳಿರ್ಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಮೈಂಡ್ಫುಲ್ ಈಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ಮೈಂಡ್ಫುಲ್ ಈಟಿಂಗ್ ಹೇಗೆ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಹೇಗೆ ನಮ್ಮ ಓವರಾಲ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಹಾಗಾದರೆ ಈ ಮೈಂಡ್ಫುಲ್ ಈಟಿಂಗ್ ಅಂದರೆ ಏನು ಅಂತ ನೋಡೋದಾದರೆ, ಕನ್ನಡದಲ್ಲಿ ಹೇಳೋದಾದರೆ ಸಾವಧಾನವಾಗಿ ಆಹಾರವನ್ನು ಸೇವನೆ ಮಾಡೋದು, ಅಂದರೆ ಎಚ್ಚರಿಕೆಯಿಂದ ಆಹಾರವನ್ನು ಸೇವನೆ ಮಾಡೋದು. ನೀವು ಆಹಾರ ಸೇವನೆ ಮಾಡಬೇಕಾದ್ರೆ ನಿಮ್ಮ ಕಂಪ್ಲೀಟ್ ಗಮನವನ್ನು ಆಹಾರ ಸೇವನೆ ಮಾಡೋದ್ರ ಕಡೆಗೆ ಕೊಡೋದು, ಇದು ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ಬೋದು. ಈ ಮೈಂಡ್ಫುಲ್ ಈಟಿಂಗ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು ಕೆಲವೊಂದು ಕಾಂಪೊನೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಹಾಗಾದರೆ ಯಾವ ಕಾಂಪೊನೆಂಟ್ಸ್ ಅಂತ ನೋಡೋದಾದರೆ, ಫಸ್ಟ್ ಒನ್ ನೋಡೋದಾದರೆ ಅವೇರ್ನೆಸ್. ಹೌದು, ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಕಂಪ್ಲೀಟ್ ಗಮನ ಕೊಟ್ಟು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ನಾವು ಕಂಪ್ಲೀಟ್ ಎಂಗೇಜ್ ಆಗಬೇಕಾಗತ್ತೆ. ಆಹಾರ ಸೇವನೆ ಮಾಡಬೇಕಾದ್ರೆ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಅದರ ಕಲರ್ ಏನಿದೆ, ಅದರ ಟೆಕ್ಸ್ಚರ್ ಏನಿದೆ, ಮತ್ತು ಆ ಆಹಾರ ನಮಗೆ ಯಾವ ಫ್ಲೇವರ್ ಕೊಡ್ತಿದೆ ಅನ್ನೋದನ್ನು ನಾವು ನಮ್ಮ ಅನುಭವಕ್ಕೆ ತಂದುಕೊಳ್ಬೇಕಾಗತ್ತೆ. ಈ ರೀತಿ ನಾವು ಅನುಭವಕ್ಕೆ ತೆಗೆದುಕೊಂಡು ನಾವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ, ನಾವು ಯಾವುದೇ ಕಾರಣಕ್ಕೂ ಆಹಾರವನ್ನು ಜಡ್ಜ್ ಮಾಡೋದಕ್ಕೆ ಹೋಗಬಾರ್ದು. ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಆ ರೀತಿ ಇದು ತುಂಬ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಆ ರೀತಿ ಆಹಾರವನ್ನು ಯಾವುದೇ ಕಾರಣಕ್ಕೂ ನಾವು ಜಡ್ಜ್ ಮಾಡೋದಕ್ಕೆ ಹೋಗಬಾರ್ದು. ಓಕೆ, ನೆಕ್ಸ್ಟ್ ನೋಡೋದಾದರೆ, ಯಾವಾಗಲೂ ಕೂಡ ನಾವು ಆಹಾರವನ್ನು ವಿತ್ ಇಂಟೆನ್ಷನ್ ಸೇವನೆ ಮಾಡಬೇಕು. ಓಕೆ, ಏನಕ್ಕೆ ನಾವು ವಿತ್ ಇಂಟೆನ್ಷನ್ ಅಂತ ಅಂದರೆ, ನಾವು ಯಾವ ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ಓಕೆ, ಏನಕ್ಕೆ ನಾವು ಆಹಾರ ಸೇವನೆ ಮಾಡ್ತೀವಿ ಅನ್ನೋದನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ವಿತ್ ಇಂಟೆನ್ಷನ್ ನಾವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಯಾಕಂತಂದರೆ ನಾವು ಆಹಾರ ಸೇವನೆ ಮಾಡಲಿಲ್ಲ ಅಂತಂದರೆ ನಮಗೆ ಎನರ್ಜಿ ಬರೋದಿಲ್ಲ. ನಾವು ಆಹಾರ ಸೇವನೆ ಮಾಡಲಿಲ್ಲ ಅಂತ ಅಂದರೆ ಬದುಕೋದು ತುಂಬ ಕಷ್ಟ. ಓಕೆ, ನಾವು ಆಹಾರ ಏನಕ್ಕೆ ಸೇವನೆ ಮಾಡ್ತೀವಿ, ಇಟ್ ಎನರ್ಜೈಸಸ್ ಅವರ್ ಬಾಡಿ. ಈ ರೀತಿ ನಾವು ವಿತ್ ಗುಡ್ ಇಂಟೆನ್ಷನ್ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಏನೋ ಆಹಾರ ತಿನ್ನಬೇಕು, ತಿನ್ನೋಣ ಅಂತರ ಅಲ್ಲ, ಒಂದು ಗುಡ್ ಇಂಟೆನ್ಷನಿಂದ ನಾವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೋಡೋದಾದರೆ, ನಾವು ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಸವಿದು ಆಹಾರವನ್ನು ಸೇವನೆ ಮಾಡಬೇಕು. ಓಕೆ, ನೀವು ನಿಧಾನಕ್ಕೆ ಟೈಮ್ ತಗೊಂಡು ಆಹಾರವನ್ನು ಸೇವನೆ ಮಾಡೋದ್ರಿಂದ ಅದರ ಫ್ಲೇವರ್ಸ್ ನಿಮಗೆ ಸಿಗುತ್ತೆ. ಈ ರೀತಿ ನೀವು ಎಂಜಾಯ್ ಮಾಡ್ಕೊಳ್ತಾ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದರೆ, ನೀವು ಯಾವಾಗಲೂ ಕೂಡ ನಿಮ್ಮ ಬಾಡಿ ಸಿಗ್ನಲ್ಸ್ ಕಡೆಗೆ ಗಮನ ಕೊಡಬೇಕಾಗತ್ತೆ. ಓಕೆ, ನಮ್ಮ ಹೊಟ್ಟೆ ತುಂಬಿರೋದು, ಹೊಟ್ಟೆ ಹಸ್ತಿರೋದು, ಈ ರೀತಿ ಸಿಗ್ನಲ್ಸ್ ನಮ್ಮ ಬಾಡಿಯಿಂದ ನಮಗೆ ಏನು ಬರುತ್ತೋ ಆ ಸಿಗ್ನಲ್ಸ್ ಕಡೆಗೆ ನೀವು ಗಮನ ಕೊಡಬೇಕಾಗತ್ತೆ. ಯಾವುದೋ ಒಂದು ಎಮೋಷನಲ್ ರೀಸನ್ಸಿಂದ ನೀವು ಆಹಾರವನ್ನು ಸೇವನೆ ಮಾಡಬಾರ್ದು. ಯಾವಾಗಲೂ ಕೂಡ ನಿಮ್ಮ ಬಾಡಿಗೆ ನೀವು ರೆಸ್ಪಾಂಡ್ ಮಾಡಬೇಕು. ಅಂದರೆ ನಿಮ್ಮ ಬಾಡಿ ಏನು ಸಿಗ್ನಲ್ಸ್ ಕೊಡುತ್ತೋ ಅದರ ಕಡೆಗೆ ನೀವು ಗಮನ ಕೊಡಬೇಕಾಗತ್ತೆ. ಓಕೆ, ಹಾಗಾದರೆ ಈ ಮೈಂಡ್ಫುಲ್ ಈಟಿಂಗ್ ಹೇಗೆ ನಮ್ಮ ಓವರಾಲ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ನೋಡೋದಾದರೆ, ಫಸ್ಟ್ ಒನ್ ನೋಡೋದಾದರೆ, ಈ ಮೈಂಡ್ಫುಲ್ ಈಟಿಂಗ್ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಯಾವಾಗ ನಾವು ಆಹಾರವನ್ನು ನಿಧಾನಕ್ಕೆ ಅಗ್ದು ಸೇವನೆ ಮಾಡ್ತೀವೋ ಆಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮತ್ತು ನಮ್ಮ ನ್ಯೂಟ್ರಿಯೆಂಟ್ಸ್ ಕೂಡ, ನಾವು ಏನು ಆಹಾರ ಸೇವನೆ ಮಾಡ್ತೀವೋ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಕೂಡ ಸರಿಯಾಗಿ ದೇಹದಲ್ಲಿ ಅಬ್ಸಾರ್ಬ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ, ಈ ಮೈಂಡ್ಫುಲ್ ಈಟಿಂಗನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ತುಂಬ ಸುಲಭ ಅಂತಲೇ ಹೇಳ್ಬೋದು. ಹೇಗೆ ಅಂತ ನೋಡಿದಾಗ, ನಮಗೆ ಯಾವಾಗ ನಾವು ಬಾಡಿ ಸಿಗ್ನಲ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವೋ, ಅಂದರೆ ಹೊಟ್ಟೆ ತುಂಬಿರೋದಿರ್ಬೋದು, ಹೊಟ್ಟೆ ಹಸಿಯೋದಿರ್ಬೋದು, ಯಾವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀವೋ ಆಗ ನಾವು ಅನ್ನೆಸೆಸರಿ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಓಕೆ, ನೋಡೋದಾದರೆ ಈ ಮೈಂಡ್ಫುಲ್ ಈಟರ್ಸ್ ಈ ಸಕ್ಕರೆ ಇರ್ಬೋದು, ಈ ಪ್ರೊಸೆಸರ್ ಫುಡ್ನ ತಿನ್ನೋದು ತುಂಬ ಕಡಿಮೆ. ಓಕೆ, ಈ ರೀತಿ ನೀವು ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಯಾವುದು ಸರಿಯಾದ ಹಸಿವು, ಓಕೆ, ಎಮೋಷನಲ್ ರೀಸನ್ಸಿಂದ ನೀವು ಆಹಾರವನ್ನು ಸೇವನೆ ಮಾಡೋದಿಲ್ಲ. ಓಕೆ, ಆದ್ದರಿಂದ ನೀವು ಈ ಮೈಂಡ್ಫುಲ್ ಈಟಿಂಗನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಸುಲಭ ಅಂತಲೇ ಇಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ, ಈ ಎಮೋಷನಲ್ ಈಟಿಂಗ್ನ ನೀವು ಕಡಿಮೆ ಮಾಡ್ಬೋದು ಈ ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡೋದ್ರಿಂದ. ಓಕೆ, ನಾವು ಏನು ಮಾಡ್ತೀವಿ ಅಂತ ಅಂದಾಗ, ಈ ಫಿಸಿಕಲ್ ಹಂಗರ್ ಇರ್ಬೋದು, ಈ ಎಮೋಷನಲ್ ಕ್ರೇವಿಂಗ್ಸ್ನ ನಾವು ಸರಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಈ ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡೋದ್ರಿಂದ. ಆಗ ನೀವು ಜಾಸ್ತಿ ಏನು ಮಾಡ್ತೀರಾ, ಎಮೋಷನಲ್ ರೀಸನ್ಸಿಂದ ಆಹಾರವನ್ನು ಸೇವನೆ ಮಾಡೋದನ್ನು
ಕಡಿಮೆ ಮಾಡ್ತೀರಾ. ಸೊ ಇದು ಕೂಡ ಒಂದು ಬೆನಿಫಿಟ್ ಅಂತಲೇ ಇಲ್ಲಿ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ, ಈ ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ನಿಮ್ಮ ಸ್ಟ್ರೆಸ್ ಲೆವೆಲ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಓಕೆ, ಸೊ ಹೇಗೆ ಅಂತ ಅಂದರೆ, ಓಕೆ, ನೀವು ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಒಂದು ಶಾಂತಿ ಸಿಗುತ್ತೆ. ಓಕೆ, ಸೊ ನೀವು ಅದಕ್ಕೆ ಒಂದು ಸಮಯವನ್ನು ನೀವು ಇಟ್ಟಾಗ ಏನಾಗುತ್ತೆ ಅಂದರೆ, ನೀವು ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ಸಿಂದ ಸ್ವಲ್ಪ ಗ್ಯಾಪ್ ತಗೊಂಡಾಗುತ್ತೆ. ಇದು ಓವರಾಲ್ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಇಲ್ಲಿ ನಾವು ಹೇಳ್ಬೋದು. ಓಕೆ, ಸೊ ಈ ರೀತಿ ಮೈಂಡ್ಫುಲ್ ಈಟಿಂಗ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ಗಳನ್ನು ಕೂಡ ನೀವು ತೆಗೆದುಕೊಳ್ಬೋದು, ಮತ್ತು ಇದು ನಮ್ಮ ಓವರಾಲ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಸೊ ಇಲ್ಲಿ ಮೇಯ್ನಾಗಿ ಮತ್ತು ಇಂಪಾರ್ಟೆಂಟ್ ಥಿಂಗ್ಸ್ನ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಸೊ ನೀವು ಮೈಂಡ್ಫುಲ್ ಈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಎನ್ವೈರ್ನಮೆಂಟ್ ತುಂಬ ಚೆನ್ನಾಗಿರೋ ಥರ ನೋಡ್ಕೊಳ್ಬೇಕು. ಸೊ ಅದು ನಿಮ್ಮ ಎನ್ವೈರ್ನಮೆಂಟ್ ಹೇಗಿರಬೇಕು ಅಂತ ಅಂದರೆ, ನಿಮ್ಮ ಮೈಂಡ್ಫುಲ್ ಈಟಿಂಗ್ನ ಎಂಕರೇಜ್ ಮಾಡೋ ಥರ ಇರಬೇಕು ನಿಮ್ಮ ಎನ್ವೈರ್ನಮೆಂಟ್. ಓಕೆ, ಸೊ ಮತ್ತು ಮೈಂಡ್ಫುಲ್ ಈಟಿಂಗ್ ಪ್ರಾಕ್ಟೀಸ್ ಮಾಡೋದಂದರೆ ನೀವು ನಿಧಾನಕ್ಕೆ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ಅಂದರೆ ಟೈಮ್ ತೊಗೊಂಡು ಆಹಾರವನ್ನು ನಿಧಾನಕ್ಕೆ ಸೇವನೆ ಮಾಡೋದು. ಓಕೆ, ಸೊ ಮತ್ತು ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ. ಓಕೆ, ಸೊ ನಿಮ್ಮ ಬಾಡಿ ಸಿಗ್ನಲ್ಸ್ ಏನು ಕೊಡುತ್ತೆ, ಸೊ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ನೀವು ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಓಕೆ, ಸೊ ನೀವು ಒಂದು ಗ್ರ್ಯಾಟಿಟ್ಯೂಡ್ನು ಕೂಡ ಸಲ್ಲಿಸಬೇಕಾಗತ್ತೆ, ಅಂದರೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ನೀವು ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚೆ ಪ್ರೇಯರ್ ಮಾಡೋದಿರ್ಬೋದು. ಓಕೆ, ಸೊ ಏನಂತ ಅಂದರೆ, ನೀವು ಆಹಾರ ನಮಗೆ ನಮ್ಮ ಪ್ಲೇಟಿಗೆ ಬರ್ತಿದೆ ಅಂದರೆ ಅದಕ್ಕೆ ತುಂಬ ಎಫರ್ಟ್ ಇರುತ್ತೆ, ರೈಟ್? ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಓಕೆ, ಸೊ ಆಹಾರ ಪ್ರಿಪೇರ್ ಮಾಡೋದಕ್ಕೆ ಅವ್ರು ಎಷ್ಟು ಎಫರ್ಟ್ ಹಾಕಿರ್ತಾರೆ, ನಮಗೆ ಆಹಾರ ಎಲ್ಲಿಂದ ಬಂದಿದೆ, ರೈತರು ಎಷ್ಟು ಶ್ರಮ ಪಟ್ಟಿದ್ದಾರೆ, ಸೊ ಅದಕ್ಕೆಲ್ಲ ನಾವು ಕೃತಜ್ಞತೆ ಸಲ್ಲಿಸಿ ಆಹಾರವನ್ನು ಸೇವನೆ ಮಾಡಬೇಕು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಕಾಂಪೊನೆಂಟ್ಸ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಓಕೆ, ಸೊ ಐ ಹೋಪ್ ನೀವು ಕೂಡ ಮೈಂಡ್ಫುಲ್ ಈಟಿಂಗ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ನಾನು. ನಿಮ್ಮ ಓವರಾಲ್ ಹೆಲ್ತ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತ ನಾನು ತಿಳ್ಕೊಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.